ಮಹಾನಗರ ಪಾಲಿಕೆದು ಕೌನ್ಸಿಲ್ ಮೀಟಿಂಗ್ ಇತ್ತು. ಈ ಕೌನ್ಸಿಲ್ ಮೀಟಿಂಗ್ದಲ್ಲೇ ಅಪೋಸಿಷನ್ದು ಏನು ಏಜೆಂಡಾ ಅವ್ರು ಕೊಟ್ಟಿದ್ರು ಯಾವುದು ಸಬ್ಜೆಕ್ಟ್ ಅವ್ರು ತಗೊಂಡಿಲ್ಲ. ಅದರ ಸಲುವಾಗಿ ಅದು ನಮ್ಮದು ಎಲ್ಲ ಅಪೋಸಿಷನ್ ಕಾರ್ಪೊರೇಟರ್ದು ಇವತ್ತು ಕೌನ್ಸಿಲ್ ಮೀಟಿಂಗ್ಗೆ ಬಹಿಷ್ಕಾರ ಹಾಕಿದ್ದಾರೆ. ಕೌನ್ಸಿಲ್ ನಡೆಯೋದು ಡೆವಲಪ್ಮೆಂಟ್ ವರ್ಕ್ಸ್ ಪರವಾಗಿ ಪೂರ್ಣ ಸಿಟಿದ ಡಿಸ್ಕಷನ್ ಆಗಬೇಕು, ಪೂರ್ಣ ಸಿಟಿದು ಎಜೆಂಡಾ ತೊಗೊಳ್ಬೇಕು. ತಮ್ಮ ಬೇಕಾದ ಎಷ್ಟದ ಎಜೆಂಡಾ ತೊಗೊಂಡು ಬಾಕಿದ ಎಜೆಂಡಾ ಬಿಟ್ಟಿದ್ದಂದರೆ ಹಂಗೆ ಕೌನ್ಸಿಲ್ ನಡೆಯೋದಿಲ್ಲ ಮತ್ತು ನಡೆಯಬಾರ್ದು. ಎಲ್ಲ ನಮ್ಮದು ಅಪೋಸಿಷನ್ ಲೀಡರ್ ಇದೆ, ಅಪೋಸಿಷನ್ ಕಾರ್ಪೊರೇಟ್ಸ್ ಇದ್ದಾರೆ, ಎಲ್ಲರೂ ಇವತ್ತು ಬಹಿಷ್ಕಾರ ಹೊರಗೆ ಬಂದರು. ಮುಂದೆ ಯಾವಾಗ ತನಕ ಮಹಾಪೌರವರು ಉಪಮಹಾಪೌರವರು ಏಜೆಂಡಾ ನಿಮ್ದು ಏನಿದೆ ನಾವು ತಗೋತೀವಿ ಅಂದರೆ ಮುಂದೆ ಹೇಳಿದ ತನಕ ಇದು ನಾವು ಬಹಿಷ್ಕಾರ ಕಂಟಿನ್ಯೂ ಮಾಡ್ತೀವಿ. ಸರ್, ಈಗ ಮುಂಬರುವ ದಿನಗಳಲ್ಲಿ ಈಗ ನಿಮ್ಮ ನಡೆ ಏನು ಸರ್? ಯಾಕೆಂದರೆ ಅಭಿವೃದ್ಧಿ ಆಗಬೇಕು ಅಂದರೆ ವಿರೋಧ ಪಕ್ಷವನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳಲೇಬೇಕು. ಇಷ್ಟು ದೊಡ್ಡ ಜಿಲ್ಲೆ ಬೆಳಗಾವಿ ಇಷ್ಟು ದೊಡ್ಡ ನಗರವಾಗಿರೋದ್ರಿಂದ ಯಾವುದೇ ಕಾರಣಕ್ಕೂ ಕೂಡ ವಿರೋಧ ಪಕ್ಷದವ್ರನ್ನ ಬಿಟ್ಟು ಅಭಿವೃದ್ಧಿ ಸಾಧ್ಯವಿಲ್ಲ. ಈ ನಿಟ್ಟಿನಲ್ಲಿ ಮುಂಬರುವ ದಿನಗಳಲ್ಲಿ ತಾವು ಏನಾದರೂ ಮುಖ್ಯಮಂತ್ರಿಗಳಿಗೆ ದೂರು ನೀಡುವ ನಿಟ್ಟಿನಲ್ಲಿ ರೂಲಿಂಗ್ ಪಾರ್ಟಿಗೆ ಗುರುತ ಆಗಬೇಕು. ಇದು ಡೆವಲಪ್ಮೆಂಟ್ ವರ್ಕ್ ಸಲುವಾಗಿ ಎಲ್ಲರೂ ಬೇಕು. ಪ್ರತಿ 52 ಕಾರ್ಪೊರೇಟರ್, ಶಾಸಕರು, ಸಚಿವರು ಎಲ್ಲರಿಗೆ ಕಾನ್ಫಿಡೆನ್ಸಲ್ಲಿ ತೊಗೊಂಡ್ಮಾಡಬೇಕು. ಬರೀ ಅಷ್ಟೇ ನೀವು ನಾವು ಮಾಡ್ತೀವಿ, ಬೇರೆ ಅವ್ರದ್ದೇನು ಅವಶ್ಯಕತೆ ಇಲ್ಲ, ನಾವೇ ನೋಡ್ತೀವಿ ಅಂದರೆ ಹಂಗೆ ಆಗೋದಿಲ್ಲ. ನಾವು ಸರ್ಕಾರಕ್ಕೆ ಗಮನಕ್ಕೆ ತೊಗೊಂಡ್ಬರ್ತೀವಿ.